ತಮಿಳುನಾಡಲ್ಲಿ ಕಾವೇರಿ ನೀರು ಸಮುದ್ರದ ಪಾಲಾಗುತ್ತೆ. ಇಲ್ಲಿ ನೀರು ಬಿಟ್ರೆ ಅಲ್ಲಿ ಹೋಗಿ ಸಮುದ್ರಕ್ಕೆ ಸೇರುತ್ತೆ. ಅದರಿಂದ ಯಾರಿಗೂ ಉಪಯೋಗ? ಮಂಡ್ಯ ಶಾಸಕ ಗಣಿಗ ರವಿ ರಿಯಾಲಿಟಿ ಚೆಕ್ ಮಾಡಿದಾಗೆ ಹೇಳ್ತಿದ್ದಾರೆ. ಸಮುದ್ರಕ್ಕೆ ವ್ಯರ್ಥವಾಗಿ ನೀರು ಹೋಗ್ತಾ ಇದೆ ಅಂತ ವಿಡಿಯೋ ತೋರಿಸ್ತಾರೆ. ತಮಿಳುನಾಡಿನ ಚಿದಂಬರಂನಲ್ಲಿ ನೀರು ಹರಿತಾ ಇದೆ. ನದಿ ನೀರು ಸಮುದ್ರಕ್ಕೆ ಹೋಗಿ ಸೇರ್ಕೊಳ್ತಾ ಇದೆ. ಆ ವಿಡಿಯೋ ಸಂಬಂಧಪಟ್ಟ ಹಾಗೆ ಅವರು ಧ್ವನಿ ಎತ್ತಿರೋದು. ತಮಿಳುನಾಡಿಗೆ ಹೋಗಿದ್ದ ವೇಳೆ ಆ ವಿಡಿಯೋವನ್ನ ರೆಕಾರ್ಡ್ ಮಾಡ್ಕೊಂಡಿದ್ದಾಗಿ ಗಣಿಗ ರವಿ ಹೇಳಿದ್ದಾರೆ. ಮೇಕೆದಾಟಿಗೆ ಸುಮ್ಮನೆ ಖ್ಯಾತೆ ಮಾಡ್ತಾ ಇದೆ ತಮಿಳುನಾಡು. ನಾವು ಮೇಕೆದಾಟು ಅಣೆಕಟ್ಟೆ ಕಟ್ತೀವಿ ಅಂತ ಪುನರುಚ್ಚರಿಸಿದ್ದಾರೆ. ನೀವು ಮೆಟ್ರೋ ಡ್ಯಾಮ್ ನಂತರ ನೀವು ಅಣೆಕಟ್ಟು ಕಟ್ಟಿ ಸಮುದ್ರಕ್ಕೆ ಹರಿಯೋ ನೀರನ್ನ ಉಳಿಸಬಹುದು ಅಂತ ತಮಿಳುನಾಡಿಗೂ ಸಲಹೆ ಕೊಟ್ಟಿದ್ದಾರೆ. ಕಳೆದ ಬಹಳ ದಿನಗಳಿಂದ ನಡೀತಾ ಇದೆ ಇದು. ಮೇಕೆದಾಟು ಯೋಜನೆಗೆ ತಮಿಳುನಾಡು ಯಾವ ರೀತಿ ವಿರೋಧ ವ್ಯಕ್ತಪಡಿಸ್ತಾ ಇದೆ, ಇಲ್ಲ ಸಲ್ಲದ ಕಿತಾಪತಿಗಳನ್ನು ಮಾಡ್ತಾ ಇದೆ. ಅದರ ಮಧ್ಯೆ ಈಗ ಕಾವೇರಿ ನೀರು ಬಿಡಬೇಕು ಅನ್ನೋದು ಈ ಕಿಚ್ಚನ್ನು ಇನ್ನಷ್ಟು ಹೆಚ್ಚಾಗಿಸಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿಂದ ಹರಿದು ಹೋಗುವಂಥ ಕಾವೇರಿ ನದಿ ನೀರು ತಮಿಳುನಾಡಲ್ಲಿ ಯಾವ ರೀತಿ ಪ್ರಯೋಜನ ಆಗ್ತಾ ಇದೆ, ಕಾವೇರಿ ನೀರು ಅಲ್ಲಿ ಯಾವ ರೀತಿ ಸಮುದ್ರದ ಪಾಲಾಗ್ತಾ ಇದೆ, ಇದಕ್ಕೆ ತಮಿಳುನಾಡು ಜಟಾಪಟಿ ಮಾಡಿ ನಮ್ಮ ರೈತರಿಗೂ ಇಲ್ಲದಿರೋ ಹಾಗೆ ನೀರು ಇಸ್ಕೊಳ್ಬೇಕಾ ಅಂತ ಗಣಿಗ ರವಿ ಅವರು ಇದನ್ನು ಆಕ್ಷೇಪಿಸ್ತಾ ಇರೋದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರೊಂದು ರಿಯಾಲಿಟಿ ಚೆಕ್ ರೀತಿ ಒಂದು ವಿಡಿಯೋ ಮಾಡಿದ್ದಾರೆ. ತಮಿಳುನಾಡಿಗೆ ಹೋದಾಗ ಅಲ್ಲಿ ಕಾವೇರಿ ನೀರು ಯಾವ ರೀತಿ ಹರ್ಕೊಂಡೋಗಿ ಸಮುದ್ರಕ್ಕೆ ಸೇರ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋ ಮಾಡಿ ಅದರಲ್ಲಿ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಕಟ್ಟಿದ್ರೆ ನಮಗೂ ನಾನು ಈಗ ತಮಿಳುನಾಡಿನ ಚಿದಂಬರಂ ಹತ್ರ 2 ಕಿಲೋಮೀಟ್ರಲ್ಲಿ ಕಾವೇರಿ ನದಿ ಏನು ಕಡಲೂರಿಗೆ ಸಮುದ್ರ ಸೇರ್ತದೆ ಆ ಜಾಗದ ಹತ್ರ ನಿಂತಿದ್ದೀನಿ. ಇದು ಸ್ವಲ್ಪ ಆ ಕಡೆಗೆ ಇದು ಚಿದಂಬರಂ ಜಿಲ್ಲೆಯಲ್ಲಿ ನೋಡಿ, ಇಲ್ಲಿಂದ ಅಲ್ಲಿವರೆಗೂ ಕಾವೇರಿ ನದಿ ಹರಿಯುವಂಥ ದೊಡ್ಡ ಹೊಳೆ ಇದು ನಮ್ಮ ಕಾವೇರಿ ನದಿ. ನಾವು ನೀರಿಲ್ಲ ಏನೂ ಇಲ್ಲ ಅಂತ ಅಳ್ತಾ ಇದ್ದೀವಿ. ಸಮುದ್ರಕ್ಕೆ ನೋಡಿ ನೀರು ಹೆಂಗೆ ಹೋಗ್ತಾ ಇದೆ. ಮೇಕೆದಾಟು ಇಲ್ಲಿ ತೋರ್ಸಪ್ಪ, ನೀರು ತೋರ್ಸಲ್ಲಿ. ಮೇಕೆದಾಟು ಯಾಕೆ ಆಗಬೇಕು ಅಂದರೆ ಈ ನೀರು ಸುಮ್ಮನೆ ಹರಿದು ಸಮುದ್ರಕ್ಕೆ ಹೋಗ್ತದಲ್ಲ, ಇದನ್ನು ತಡೆದು ಅಲ್ಲಿ ಮೇಕೆದಾಟು ಕಟ್ಟಿದ್ರೆ ನಮಗೂ ನೀರಾಗುತ್ತೆ, ಇವ್ರಿಗೂ ನೀರಾಗುತ್ತೆ. ಇದು ನೋಡಿ ಬಿರು ಬೇಸಿಗೆ ನಾವು ಬಡ್ಕೊತಾ ಇದೀವಿ, ಕುಡಿಯೋಕ್ಕೆ ನೀರಿಲ್ಲ, ಅದಿಲ್ಲ ಇದಿಲ್ಲ ಅಂತ. ಇವ್ರು ಸಮುದ್ರಕ್ಕೆ ನೋಡಿ ಹೆಂಗೆ ಬಿಡ್ತಾವ್ರೆ. ಅವ್ರಿಗೂ ತಡ್ಕೊಳ್ಳೋದು, ಇದನ್ನು ತಡೆಯೋಕ್ಕೂ ಇಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು ರೈತರು, ತಮಿಳ್ನಾಡವರು ಅರ್ಥ ಮಾಡ್ಕೋಬೇಕು. ನಾನು ದೇವಸ್ಥಾನಕ್ಕೆ ಭೇಟಿ ಕೊಡೋಣ ಅಂತ ಬಂದೆ, ನೋಡಿದೆ ನಮ್ಮ ಕಾವೇರಿ ನೀರು ಈ ರೀತಿ ಹರಿದು ಕಡಲೂರು, ಇಲ್ಲಿಂದ ಕಡಲೂರು ಇರೋದು 50 ಕಿಲೋಮೀಟ್ರು, ಇನ್ನು 60 ಕಿಲೋಮೀಟ್ರ್ ಹೋದರೆ ಸಮುದ್ರಕ್ಕೆ ಸೇರ್ತದೆ ಕಾವೇರಿ. ಇಷ್ಟು ನೀರು ಪೋಲಾಗಿ ಹೋಗ್ತಾ ಇದೆ. ನಾವು ಬೆಳೆ ಇಲ್ಲ, ಕಪ್ಪು ಬೆಳೆ ಇಲ್ಲ ಅಂತ ಅಳ್ತಾ ಇದ್ದೀವಿ. ಇದನ್ನು ತಡೆಗಟ್ಟಬೇಕಾದ್ರೆ ನಮ್ಮದು ಮೇಕೆದಾಟು ಡ್ಯಾಮ್ ಆಗಲೇಬೇಕು. ಜೈ ಮೇಕೆದಾಟು. ಮೊನ್ನೆ ನಾನು ಚಿದಂಬರಂ ಜಿಲ್ಲೆಯಲ್ಲಿ ನಾನು ತಿರುನಾಳಾರ್ಗೆ ಹೋಗಬೇಕಾಗಿತ್ತು. ಹೋಗ್ಬೇಕಾದ್ರೆ ನಾನು ಅದನ್ನೆಲ್ಲ ಮ್ಯಾಪೆಲ್ಲ ನೋಡಿ ಕಾವೇರಿ ನದಿ ಎಲ್ಲ ಹರಿಯುತ್ತೆ ಅಂತ. ಅಷ್ಟು ನೀರು ಚಿದಂಬರಂ ಆದಮೇಲೆ ಕಡಲೂರು ಅಂದರೆ ಸಮುದ್ರ ಸೇರೋಂಥದ್ದು ಬಂಗಾಳಕೊಲ್ಲಿ. ಅಷ್ಟು ನೀರು ಹೋಗ್ತಾ ಇದೆ. ಈ ನೀರು ಬಿಡಿ ಅಂತ ಅವ್ರು ಕೇಳ್ತಾರೆ. ಅಂದರೆ ಇದನ್ನು ಅದಕ್ಕೋಸ್ಕರ ಮೇಕೆದಾಟು ಯಾಕೆ ಕಟ್ಟಬೇಕು ಅಂದರೆ ಈ ರೀತಿ ವೇಸ್ಟ್ ಆಗಿ ತಮಿಳ್ನಾಡಿಗೆ ಇದು ಸಮುದ್ರಕ್ಕೆ ನೀರು ಹೋಗೋಂಥ ಸಂದರ್ಭದಲ್ಲಿ ಅದನ್ನು ತಡೆ ಹಿಡ್ಕೊಂಡ್ರೆ ಇಂತಹ ಸಂಕಷ್ಟದ ಪರಿಸ್ಥಿತಿಗಳಲ್ಲಿ ನೀರನ್ನು ಉಪಯೋಗಿಸ್ಕೋಬೋದು. ಆ ಕಾರಣಕ್ಕೆ ನಾನೇ ಹೋಗ್ತಾ ಇದ್ದು ಅದನ್ನು ವಿಡಿಯೋ ಮಾಡಿ ನಿಮ್ಗೆ ಕೊಟ್ಟಿದ್ದೀನಿ. ಅವರು ವಾಸ್ತವಾಂಶ ಅರಿಬೇಕು. ಈಗ ವಾಸ್ತವಾಂಶಗಳನ್ನು ಅರಿಬೇಕು. ಈಗ